ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಸೆಪ್ಟೆಂಬರ್ 15ರವರೆಗೆ ಪದವಿ ತರಗತಿ ಆರಂಭಿಸದಂತೆ ಆದೇಶವನ್ನು ನೀಡಲಾಗಿದೆ. ಪದವಿ ಹಾಗೆಯೇ ಸ್ನಾತಕೋತ್ತರ ಪದವಿ ಕ್ಲಾಸ್ ಇರೋದಿಲ್ಲ. ಆನ್ಲೈನ್ ಮೂಲಕ ಮಾತ್ರ ಪದವಿ ಕ್ಲಾಸ್ ಇರುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಬೇಕಾಗುತ್ತೆ ಕ್ಲಾಸಸ್ಗಳನ್ನು. ಈಗ ಪದವಿ ಕ್ಲಾಸ್ ಕಾಲೇಜ್ ಶಿಕ್ಷಣ ಇಲಾಖೆ ಸೂಚನೆ ಕೊಟ್ಟಿದೆ. ಸೆಪ್ಟೆಂಬರ್ 15ರ ಒಳಗೆ ಕೇಸ್ ಕಡಿಮೆ ಇದ್ರೆ ಕಾಲೇಜನ್ನು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿ ತನಕ ಸಿಚುವೇಶನ್ ನಾವು ನೋಡೋದಾದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಕೇರಳದಿಂದ ಸಾಕಷ್ಟು ಎಫೆಕ್ಟ್ ದಕ್ಷಿಣ ಕನ್ನಡ ಆಗ್ತಾ ಇದೆ ಆ ಭಾಗದಲ್ಲಿ. ಹಾಗಾಗಿ ಸದ್ಯಕ್ಕೆ ಆನ್ಲೈನಲ್ಲೇ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. 9 ಹಾಗೂ 10ನೇ ತರಗತಿ ಕೂಡ ಸದ್ಯಕ್ಕಿಲ್ಲ. ಶಾಲಾ ಕಾಲೇಜ್ ಆರಂಭ ಆ ಭಾಗದಲ್ಲಿ ಸದ್ಯಕ್ಕಿಲ್ಲ. ಈಗ ಶಾಲಾ ಆರಂಭದ ದಿನಾಂಕವನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದಕ್ಕೆ ಹಾಕಿದ್ದಾರೆ. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಬ್ಯಾಚ್ ಪ್ರಕಾರ ಪ್ರಾಯೋಗಿಕ ತರಗತಿ ನಡೆಯುತ್ತೆ. ಇನ್ನುಳಿದಂಥ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕನೇ ತರಗತಿಗಳು ನಡೆಯುತ್ತವೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಸೆಪ್ಟೆಂಬರ್ 15ನೇ ತಾರೀಕಿನ ತನಕ ಸದ್ಯಕ್ಕೆ ಪದವಿ ತರಗತಿ ಆರಂಭ ಕೂಡ ಬೇಡ ಅಂತ ಅಲ್ಲಿನ ಶಿಕ್ಷಣ ಇಲಾಖೆ ಡಿಸೈಡ್ ಮಾಡಿಕೊಂಡಿದೆ. ಸದ್ಯಕ್ಕೆ ಅಲ್ಲಿನ ಸಿಚುವೇಶನ್ ಅಂದ್ರೆ ಕೊರೋನಾ ಸಿಚುವೇಶನ್ ಮತ್ತೆ ಈಗ ಶಿಕ್ಷಣ ಇಲಾಖೆ ಸದ್ಯಕ್ಕೆ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗಿದೆ. ಈಗ ಆನ್ಲೈನ್ ಅಲ್ಲೆಲ್ಲ ವ್ಯವಸ್ಥೆಗಳು ಸರಿಯಾಗಿ ಆಗ್ತಿದೆಯಾ? ಶರ್ಮಿತ್, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಪಾಸಿಟಿವ್ ರೇಟ್ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ದಿನಕ್ಕೆ 250ಕ್ಕಿಂತ ಹೆಚ್ಚು ಕೇಸ್ಗಳು ದಾಖಲಾಗ್ತಿರುವಂತದ್ದು. ಇದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಕೇಸ್ಗಳು ದಾಖಲಾಗ್ತಿರುವ ಜಿಲ್ಲೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಎಂಬ ಕುಖ್ಯಾತಿ ಕೂಡ ಗಳಿಸಿರುವಂತದ್ದು. ಇದರ ನಡುವೆ ಶಾಲಾ ಕಾಲೇಜುಗಳನ್ನು ಆರಂಭ ಮಾಡಬೇಕು ಎಂಬ ಜಿಜ್ಞಾಸೆಗೆ ಸದ್ಯ ಜಿಲ್ಲಾಡಳಿತ ಒಂದು ಪ್ರಶ್ನೆಯನ್ನು ಮಾಡಿರುವಂತದ್ದು. ಈ ಕುರಿತು ತಜ್ಞರ ಜೊತೆ ಸಭೆಯನ್ನು ನಿನ್ನೆ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಜ್ಞರು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ ಸೆಪ್ಟೆಂಬರ್ 15ರವರೆಗೆ ಯಾವುದೇ ಸ್ನಾತಕ ಮತ್ತು ಸ್ನಾತಕೋತ್ತರ ತರಗತಿಗಳನ್ನು ಆರಂಭಿಸದಂತೆ ಅವರು ಸೂಚನೆ ಕೊಟ್ಟಿದ್ದಾರೆ. ಯಾಕಂದ್ರೆ ಕೇರಳ ಭಾಗದಿಂದ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಶಾಲೆಗಳಿಗೆ ಬರೋ ಕಾರಣಕ್ಕಾಗಿ ಕೊರೋನಾ ಈ ಭಾಗದ ಮಕ್ಕಳಿಗೆ ಕೂಡ ಪಸರಿಸುವಂತ ಸಾಧ್ಯತೆಗಳು ಕೂಡ ಅದಕ್ಕೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಕೇವಲ ಆನ್ಲೈನ್ ಕ್ಲಾಸ್ಗಳನ್ನ ಮಾತ್ರ ಮಾಡಬೇಕೆಂಬ ಶಿಕ್ಷಣ ಇಲಾಖೆಗೆ ತಜ್ಞರು ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15ರವರೆಗೆ ಮಾತ್ರ ಆನ್ಲೈನ್ ಕ್ಲಾಸ್ಗಳು ನಡೆಯುತ್ತೆ. ಅನಂತರವಾಗಿ ತರಗತಿಗಳನ್ನ ಓಪನ್ ಮಾಡೋ ಬಗ್ಗೆ ಜಿಲ್ಲಾಡಳಿತ ಕ್ರಮವನ್ನ ಕೈಗೊಳ್ಳುತ್ತೆ. ಸದ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂತ ಮಾಹಿತಿ ಪ್ರಕಾರವಾಗಿ ಸದ್ಯ ಆನ್ಲೈನ್ ಕ್ಲಾಸ್ಗಳು ಮಾತ್ರ ನಡೀಬೇಕು. PU ಕಾಲೇಜುಗಳು ಕೂಡ ಸದ್ಯಕ್ಕೆ ನಡೆಯುವಂತಿಲ್ಲ. ಕೇವಲ ಡಿಗ್ರಿ ಕಾಲೇಜುಗಳು ಸದ್ಯಕ್ಕೆ ನಡೀತಿದೆ. ಆದ್ರೆ ಕೊರೋನಾ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಸ್ಥಗಿತಗೊಳಿಸುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಾರ್ಯವನ್ನ ರೂಪಿಸ್ತಿರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕಿಶನ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನೊಂದ್ ಕಡೆ ಶಾಲೆ ಆರಂಭ